ಹನಿ ಟ್ರ್ಯಾಪ್ ಪ್ರಕರಣ ಮಾತ್ರ ಅಯ್ಯಯ್ಯಯ್ಯೋ ಏನ್ರಿ ಡ್ರಾಮಾ ಮೇಲೆ ಡ್ರಾಮಾ ನಡೀತಾ ಇದೆ. ಹೇಳಿದ್ದು ಹನಿ ಟ್ರ್ಯಾಪ್ ಅಂತ ಹೇಳಿ, ಈಗ ನಡೀತಾ ಇರುವಂಥದ್ದು ಸುಪಾರಿ ಅಂತ ಹೇಳಿ. ಅದು ಒಂದ ಎರಡ 70 ಲಕ್ಷ ಕೊಟ್ಟಿದ್ರಂತೆ, GPS ಅಳವಡಿಕೆ ಮಾಡಿದ್ರಂತೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಟ್ವಿಸ್ಟು ಬೇರೆದವ್ರು ಕೊಡಬೇಕಾಗಿರುವಂಥ ಟ್ವಿಸ್ಟು ಅವರವರೇ ಕೊಟ್ಕೊಳ್ತಿದ್ದಾರೆ. ಅವ್ರ ಪಾಡಿಗೆ ಅವರೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟರು ಅಂತ ಹೇಳಿದರು. ಈಗ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಮಗನ ಹೊಡೆಯೋಕೆ ಪ್ಲ್ಯಾನ್ ಅಂತೆ. ಯಾರ ದ್ವೇಷ, ಏನು ದ್ವೇಷ, ಭಾಳ ವಿಚಿತ್ರವಾಗಿದೆಯಲ್ಲ. ಹನಿ ಟ್ರ್ಯಾಪು ಅಂತಂದರು, ಸುಪಾರಿ ಅಂತಂದರು, ಎರಡಕ್ಕೂ ಕನೆಕ್ಷನ್ ಏನಾದರೂ ಇದೆಯಾ? MLC ಹತ್ಯೆಗೆ 70 ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ರಂತೆ. ಅಂಥದ್ದು ಏನ್ರಿ ಮಾಡಿದ್ರಿ ನೀವು? 18 ನಿಮಿಷದ ಆಡಿಯೋ ಸಮೇತ ಕಂಪ್ಲೇಂಟನ್ನು ಈಗ ಕೊಟ್ಟಿದ್ದಾರೆ. ಯಾರವರು ಮಾತಾಡಿದಂಥವ್ರು? ಯಾರು ಆಡಿಯೋದಲ್ಲಿ? ಯಾರಾದರೂ ಒಬ್ಬರು ಇರಬೇಕಲ್ಲ. ತುಮಕೂರು SP ಗೆ ರಾಜೇಂದ್ರ ರಾಜಣ್ಣ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ಆಡಿಯೋ ರೆಕಾರ್ಡ್ ಇದೆ ಅಂತಂದರೆ ಆ ಕಡೆಗೆ ಮಾತನಾಡಿರೋ ಇರ್ಬೋದು, ಈ ಕಡೆಗೆ ರಿವರ್ಸ್ ಕೇಳಿಸ್ಕೊಂಡಿರೋ ಇರಬೇಕು, ಇಬ್ಬರು ಇರಬೇಕಲ್ವಾ. MLC ರಾಜೇಂದ್ರ ಅವರ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ ಏನು? ಮೊದಲನೇ ಹೇಳಿದಂಥ ಹನಿ ಟ್ರ್ಯಾಪಿಗೂ ಈಗ ಕೊಡ್ತಾ ಇರುವಂಥ ಸುಪಾರಿಗೂ ಎರಡಕ್ಕೂ ಕನೆಕ್ಷನ್ ಏನಾದರೂ ಇದೆಯಾ? ವರದಿಯಲ್ಲಿದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್. ಮಂತ್ರಿ ಮಗನ ಹೊಡೆಯೋಕೆ ಪ್ಲಾನ್. MLC ಹತ್ಯೆಗೆ 70 ಲಕ್ಷಕ್ಕೆ ಸುಪಾರಿ. 18 ನಿಮಿಷದ ಆಡಿಯೋ ಸಮೇತ ಕಂಪ್ಲೇಂಟ್. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ, ಬದಲಾಗಿ ನನ್ನ ಕೊಲೆಗೆ ಸುಪಾರಿ ಕೊಡಲಾಗಿತ್ತು ಅನ್ನೋದನ್ನ ನಿನ್ನೆ DG-IGPಗೆ ದೂರು ಕೊಟ್ಟ ಬಳಿಕ ರಾಜಣ್ಣ ಪುತ್ರ MLC ರಾಜೇಂದ್ರ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ರು. ಇವತ್ತು ಈ ಬಗ್ಗೆ ತುಮಕೂರು SPಗೆ 18 ನಿಮಿಷದ ಆಡಿಯೋ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡೀ ಪ್ರಕರಣಕ್ಕೆ ಆಡಿಯೋ ಸಾಕ್ಷ್ಯ ತಿರುವು ಕೊಡುವ ಸಾಧ್ಯತೆ ಇದೆ. ಸಚಿವ KN ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಅವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಎನ್ನುವಂಥ ವಿಚಾರ ಈಗ ಬೇರೆದೇ ಒಂದು ಆಯಾಮ ಪಡ್ಕೊಂಡಿರುವಂಥದ್ದು. ತಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿಲ್ಲ, ಆದರೆ ನನ್ನ ಕೊಲೆಗೆ ಸುಪಾರಿ ಕೊಡಲಾಗಿತ್ತು ಎನ್ನುವಂತಹ ವಿಚಾರದಲ್ಲಿ ಈಗ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. SP ಅಶೋಕ್ ಕುಮಾರ್ ಮೂಲಕ ಕ್ಯಾತ್ಸಂದ್ರ ಠಾಣೆಗೆ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. ಈಗ FIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಕೇವಲ ಸುಮಾರು 20 ಜನರ ಗ್ಯಾಂಗ್ನಿಂದ ತನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ. ಸುಮಾರು 70 ಲಕ್ಷ ರೂಪಾಯಿ ಏನು ಸುಪಾರಿ ಕೊಡಲಾಗಿದೆ, ಅದರಲ್ಲಿ 5 ಲಕ್ಷ ರೂಪಾಯಿ ಈಗಾಗಲೇ ಮುಂಗಡವಾಗಿ ಪಾವತಿ ಮಾಡಲಾಗಿದೆ ಎಂಬಂಥ ಸ್ಫೋಟಕ ವಿಚಾರವನ್ನು ರಾಜೇಂದ್ರ ರಾಜಣ್ಣ ಅವರು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ತನಿಖೆ ಕೈಗೊಂಡಿರುವಂಥದ್ದು. ಒಬ್ಬ ಲೇಡಿ ಮತ್ತು ಇನ್ನೊಬ್ಬ ಯುವಕ ಇಬ್ಬರೂ ಕೂಡ ಮಾತನಾಡಿರುವಂತಹ ಆಡಿಯೋ ಸಾಕ್ಷ್ಯವನ್ನು ಕೂಡ ರಾಜೇಂದ್ರ ರಾಜಣ್ಣ ಅವರು ಪೊಲೀಸರಿಗೆ ನೀಡಿದ್ದಾರೆ. ಆದರೆ ಇಲ್ಲಿ ತನಕ ಪೊಲೀಸರು ಆ ಪೆನ್ ಡ್ರೈವ್ ಮೂಲಕ ಕೊಟ್ಟಿರುವಂತಹ ಆಡಿಯೋ ಆಗಲಿ ವಿಡಿಯೋ ಆಗಲಿ ಯಾವುದನ್ನು ಕೂಡ ತೆಗೆದು ಪರಿಶೀಲನೆ ಮಾಡಿಲ್ಲ. ನಾಳೆಯಿಂದ ತನಿಖೆ ಆರಂಭಗೊಂಡಾಗ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತೀವಿ ಎನ್ನುವಂಥ ಮಾತನ್ನು SP ಅಶೋಕ್ ಕುಮಾರ್ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಹನಿ ಟ್ರ್ಯಾಪ್ ವಿಚಾರ ಈಗ ಕೊಲೆಗೆ ಸಂಚು ಸುಪಾರಿ ಎನ್ನುವಂಥ ಮಟ್ಟಕ್ಕೆ ಬಂದು ತಲುಪಿದೆ. ಆದರೆ ಜನಗಳಲ್ಲಿ ಒಂದು ರೀತಿಯ ಏನು ಪ್ರಶ್ನೆ ಇರುವಂಥದ್ದು, ಆರಂಭದಲ್ಲಿ ರಾಜೇಂದ್ರ ರಾಜಣ್ಣ ಅವರು ಕೂಡ ತಮ್ಮ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅಂದಿದ್ರು. ಆದರೆ ಇವಾಗ ಇಲ್ಲ, ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿಲ್ಲ ಎಂದು ಉಲ್ಟಾ ಹೊಡೆದಿರುವಂಥದ್ದು. ಅದರ ಜೊತೆಗೆ ತಮ್ಮ ಮೇಲೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಜನರಲ್ಲೂ ಕೂಡ ಒಂದು ರೀತಿಯ ಅನುಮಾನದ ಪ್ರಶ್ನೆ ಹುಟ್ಟುಹಾಕಿದೆ. ರಾಜೇಂದ್ರ ಕಾರಿಗೆ GPS ಅಳವಡಿಕೆ. ಸುಪಾರಿ ಟೀಮ್ನಲ್ಲಿ 20 ಮಂದಿ. ಕಳೆದ ನವೆಂಬರ್ನಲ್ಲಿ ನನ್ನ ಕೊಲೆಗೆ ಯತ್ನ ಆಗಿದೆ ಎಂದು ರಾಜೇಂದ್ರ ರಾಜಣ್ಣ ದೂರು ಕೊಟ್ಟಿದ್ದಾರೆ. ನನ್ನ ಕೊಲೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿತ್ತು. ನನ್ನ ಚಲನವಲನ ಗಮನಿಸಲು GPS ಅಳವಡಿಸಿದ್ರು. ಈ ಸುಪಾರಿ ಟೀಮ್ನಲ್ಲಿ 20 ಜನ ಇದ್ದು 18 ನಿಮಿಷದ ಆಡಿಯೋ ಸಂಭಾಷಣೆಯಲ್ಲಿ ಮಂತ್ರಿ ಮಗನನ್ನ ಹೊಡೆಯಬೇಕು ಅಂತ ಮಾತಾಡಿದ್ದಾರೆ. ಹೆಚ್ಚಾಗಿ ಸೋಮ, ಭರತ್ ಹೆಸರು ಕೇಳಿ ಬಂದಿದೆ ಅಂತ ರಾಜೇಂದ್ರ ರಾಜಣ್ಣ ಸ್ಫೋಟಕ ಆರೋಪ ಮಾಡಿದ್ದಾರೆ. ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು, ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಇದು ನನಗೆ ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ನನ್ನ ಕಾರ್ಗೆ ಒಂದು GPS ಅನ್ನು ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ
ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಬಹಳ ಜನದ ಹೆಸರಿದೆ. ಮೇನ್ ಆಗಿ ಸೋಮ ಮತ್ತೆ ಭರತ್ ಅನ್ನೋರ್ದು ಆ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಬರುವಂತದ್ದು. ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ತೀನಿ. ನನ್ನ ಕಚೇರಿಗೆ MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಸೊ ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ದೀವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ದೀವಿ. ಕೊಟ್ಟಿದ್ದಾರೆ. ನಾವು ಇಮಿಡಿಯೇಟ್ಲಿ ವಿಲ್ ಸ್ಟಾರ್ಟ್ ಅವರ್ ಎಂಕ್ವೈರಿ. ಅದರಲ್ಲಿ ಏನು ಕಂಡು ಬರುತ್ತೆ ಅದರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೆಕ್ಯೂರಿಟಿ ಹೆಚ್ಚಿನ ಭದ್ರತೆಗೋಸ್ಕರ ಅವರು ಕಂಟಿನ್ಯೂಯಸ್ ಗನ್ಮೆನ್ಸ್ಗೋಸ್ಕರ ಕೇಳಿದಾಗ ಅವರು 8 ಅವರು ಒಂದು ರಿಪೋರ್ಟ್ ತೊಗೊಂಡು ನಾವು ಮಾಡಿಸ್ತೀವಿ ಅಂತ ಹೇಳಿ. ಹನಿ ಕೇಸ್ ರಾಜಣ್ಣ ಹೇಳಿಕೆ ಪಡೆದ ಸಿಐಡಿ. ವಿಧಾನಸೌಧದ ಸಚಿವರ ಕಚೇರಿಗೆ ಸಿಐಡಿ ಭೇಟಿ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ಪ್ರಾಥಮಿಕ ತನಿಖೆ ನಡೆಸುತ್ತಿರುವ ಸಿಐಡಿ ಟೀಮ್ ಪ್ರಕರಣದ ಆಳ ಅಗಲ ಜಾಲಾಡ್ತಿದೆ. ಈ ಮಧ್ಯೆ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಹಿನ್ನೆಲೆ ವಿಧಾನಸೌಧದಲ್ಲಿರುವ ಸಚಿವ ರಾಜಣ್ಣ ಕೊಠಡಿಗೆ ತೆರಳಿ ಸಿಐಡಿ ಅಧಿಕಾರಿಗಳು ಹೇಳಿಕೆ ಪಡೆದುಕೊಂಡಿದ್ದಾರೆ. ಗಡ್ಡಧಾರಿ ಮೇಲೆ ರಾಜಣ್ಣ ಅನುಮಾನ. ಆ ಗಡ್ಡಧಾರಿಗಾಗಿ ಸಿಐಡಿ ಟೀಮ್ ತಲಾಶ್. ಇನ್ನು ದೂರಿನಲ್ಲಿ ಗಡ್ಡಧಾರಿಯ ಮೇಲೆ ಸಚಿವ ರಾಜಣ್ಣ ಗಂಭೀರ ಆರೋಪ ಮಾಡಿದ್ರು. ಮಾರ್ಚ್ ಮೊದಲ ವಾರದಲ್ಲಿ ನನ್ನ ಸರ್ಕಾರಿ ಗೆಸ್ಟ್ ಹೌಸ್ಗೆ ಗಡ್ಡಧಾರಿ ಜೊತೆ ಬಂದಿದ್ದ ಯುವತಿ ನನ್ನ ಕೈ ಹಿಡಿಯಲು ಬಂದಿದ್ದಳು. ಆ ಗಡ್ಡಧಾರಿಯ ಮೇಲೆಯೇ ರಾಜಣ್ಣ ಅನುಮಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಗಡ್ಡಧಾರಿ ಪತ್ತೆಗೆ ಸಿಐಡಿ ಮುಂದಾಗಿದೆ. ಮಾರ್ಚ್ ತಿಂಗಳಲ್ಲಿ ರಾಜಣ್ಣ ಜೊತೆ ಕೆಲಸ ಮಾಡಿದವರು, ಗನ್ಮ್ಯಾನ್, ಪರ್ಸನಲ್ ಸೆಕ್ರೆಟರಿ, ಮನೆಗೆಲಸದವರ ಮಾಹಿತಿ ಸಂಗ್ರಹಿಸಿ ಅವರಿಗೂ ನೋಟಿಸ್ ನೀಡಿ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಣ್ಣ ಹೇಳಿರುವಂಥ ಗಡ್ಡಧಾರಿ ಯುವಕ ಇಬ್ಬರು ಯುವತಿಯರನ್ನು ಕರೆದುಕೊಂಡು ಬಂದು ನನ್ನನ್ನು ಹನಿ ಟ್ರ್ಯಾಪ್ ಮಾಡುವಂಥ ಯತ್ನವನ್ನು ಮಾಡ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಆ ಮಾಹಿತಿಯನ್ನು ಆಧರಿಸಿದಂಥ ಸಿಐಡಿ ಅಧಿಕಾರಿಗಳು ಯಾರು ಆ ಗಡ್ಡಧಾರಿಗೂ ರಾಜಣ್ಣ ಅವ್ರಿಗೂ ಈ ಮುಂಚೆಯೇ ಪರಿಚಯ ಇತ್ತಾ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಸದ್ಯಕ್ಕೆ ಆ ಗಡ್ಡಧಾರಿ ಮತ್ತು ಆ ಇಬ್ಬರು ಯುವತಿಯರನ್ನು ಹುಡುಕುವಂಥ ಪ್ರಯತ್ನ, ಜೊತೆಗೆ ಅವರ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೇಶದ ಮುಂದೆ ಕಾಂಗ್ರೆಸ್ ಬೆತ್ತಲಾಗಿದೆ. ಡಿಸಿಎಂ ಸ್ಥಾನಕ್ಕೆ ಡಿಕೆ ರಾಜೀನಾಮೆ ಕೊಡಬೇಕು. ಸಿಎಂ ಡಿಕೆಯನ್ನ ಉಚ್ಚಾಟಿಸಲಿ ಎಂದ ಛಲವಾದಿ. ಹನಿ ಕೇಸಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ಜೋರಾಗಿದೆ. ಡಿಕೆಶಿ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ದೇಶದ ಮುಂದೆ ಕಾಂಗ್ರೆಸ್ ಬೆತ್ತಲಾಗಿದೆ. ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಡಿಸಿಎಂ ಸ್ಥಾನದಲ್ಲಿ ಮುಂದುವರಿಯಬಾರದು. ತಕ್ಷಣವೇ ರಾಜೀನಾಮೆ ನೀಡಬೇಕು. ಇಲ್ಲದಿದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಅವರನ್ನ ಉಚ್ಚಾಟಿಸಲಿ. ಅದು ಆಗದಿದ್ರೂ ಡಿಕೆಶಿಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಕೊಟ್ಟು ಬಿಡಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಸವಾಲ್ ಹಾಕಿದ್ದಾರೆ. 2 ದಿವಸ ಹನಿ ಟ್ರ್ಯಾಪ್ನ ವಿಷಯ ಸದನದಲ್ಲಿ ಚರ್ಚೆ ಆಗಿದೆ. ಅವ್ರ ತಂದೆಯವರು ಇದ್ರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರು, ಮಗ ಇದ್ರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ಅವ್ರು ಸುಮ್ಮನೆ ಕೊಡ್ತಿದ್ರು. ಅವ್ರ ಸಪೋರ್ಟಿಗೆ ನಾವೆಲ್ಲ ಮಾತಾಡಿದ್ವಿ. ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ ರಾಜಣ್ಣ ಅವರು ಹೋಗಿ ಮನವಿ ಕೊಟ್ಟರು. ಮಗ ಹೋಗಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು, ಅದನ್ನು ಕೊಡ್ತಾ ಇದ್ದೀನಿ ಅಂದರು. ಅವರು ಹನಿ ಟ್ರ್ಯಾಪ್ ಅನ್ನಲಿಲ್ಲ. ಯಾರು ಕಿವಿಗೆ ಹೂ ಇಡ್ತಿದ್ದೀರಿ ಕಾಂಗ್ರೆಸ್ನವರೇ? ಹೂವು ಇಡೋ ಕಾಂಗ್ರೆಸ್ಸು ಈಗ ಇದನ್ನು ದಾರಿ ತಪ್ಪಿಸ್ತಿದ್ದಾರೆ. ನನಗನ್ನಿಸ್ತದೆ ಇವರು ಡಿಕೆ ಶಿವಕುಮಾರ್ ಅವ್ರನ್ನ ಮಣಿಸ್ಲಿಕ್ಕೆ ಹಿಂಗೆ ನಾಟಕ ಆಡ್ತಿದಾರ, ಅಥವಾ ನಡೆದಿದ್ದು ನಿಜ ಆಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಪಕ್ಷಕ್ಕೆ ಮುಜುಗರ ಆಗ್ಬಿಡ್ತದೆ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಇವ್ರನ್ನೆಲ್ಲಾನು ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ಜನರನ್ನ ದಾರಿ ತಪ್ಪಿಸ್ತಿದಾರ. ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ನಾವಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ನೀವೇನಾದರೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಬೇರೆ, ರಾಜೇಂದ್ರ ಕೇಸ್ ಬೇರೆ, ಎರಡೂ ಒಂದಕ್ಕೊಂದು ಸಂಬಂಧ ಇಲ್ಲ. ಎಲ್ಲದಕ್ಕೂ ಇತಿಶ್ರೀ ಹಾಡಬೇಕು. ಇಲ್ಲದಿದ್ರೆ ಮತ್ತೆ ಹನಿ ಟ್ರ್ಯಾಪೇ ಹೋದಲ್ಲಿ ಬಂದಲ್ಲಿ ಚರ್ಚೆ ಆಗುತ್ತದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಗೃಹ ಸಚಿವರು ನೋಡಿಕೊಳ್ತಾರೆ ಅಂತ ಡಿಸಿಎಂ ಡಿಕೆಶಿ ಜಾರಿಕೊಂಡಿದ್ದಾರೆ. ರಾಜಣ್ಣ ಅವರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನು ಕೊಟ್ಟಿದ್ದಾರೆ, ತನಿಖೆ ಮಾಡ್ತಿದ್ದಾರೆ ಇವರು. ಸೊ ಅದು ಹೇಳಿದ್ದಾರೆ, ಡೆಲ್ಲಿಯಲ್ಲಿ ಕೂಡ ಹೇಳಿದ್ದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು, ಅದು ಕೊಡೋದು ಬಿಡೋದು. ಅಲ್ಲಲ್ಲ, ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರೆ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ.
ಹನಿ ಟ್ರ್ಯಾಪ್ ವಿಷಯ ಬೇರೆ. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದೆಲ್ಲ ತನಿಖೆ ಮಾಡ್ತಾರೆ. ಒಟ್ನಲ್ಲಿ ಆಪರೇಷನ್ ಮಧು ಜಾಲ ಅನಿರೀಕ್ಷಿತ ತಿರುವು ಪಡೆದುಕೊಳ್ತಿದೆ. ಆದರೆ ಸಚಿವ ರಾಜಣ್ಣ ಮಾತ್ರ ಈವರೆಗೂ ದೂರು ಕೊಟ್ಟಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.